ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಸೊ ಇತ್ತೀಚೆಗೆ ಏನು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಏನು ವಿಷಯ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಸೊ ಮಾರ್ಕ್ ಅಂತ ಟೈಟಲ್ನ ನಾವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ, ಸೊ ಅದಾಗಿ 2 ತಿಂಗಳಾದಮೇಲೆ ಮತ್ತು KRG ಅವರು ಮತ್ತೆ ರಿಜಿಸ್ಟರ್ ಮಾಡ್ತಾರೆ. ಅದು ಹೆಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ, ಆಪ್ಷನ್ಸ್ ಯಾವ ಥರ ಇದೆ ಅಂತ. ಅದಾದಮೇಲೆ ಸತ್ಯಜ್ಯೋತಿ ಫಿಲಮ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅದೆಲ್ಲ ಹಳೆ ಕತೆ. ಅದಾದಮೇಲೆ ನಾನು ವೀಡಿಯೋ ಮಾಡಿದೆ, ವೈರಲ್ ಆಯಿತು. ಜಸ್ಟ್ ಬಿಕಾಸ್ ಸುದೀಪ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಮಾರ್ಕಲ್ಲಿ ಅಂತ ಒಂದೇ ಒಂದು ಕಾರಣಕ್ಕೆ ನನಗೆ ಆಲ್ಮೋಸ್ಟ್ ಅವತ್ತಿಂದ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾನೇ ಇದೆ. ಆ್ಯಂಡ್ ನನಗೆ ಯಾರು ಇನ್ವೆಸ್ಟ್ ಮಾಡ್ತೀನಿ ಅಂತಾರಲ್ಲ ಅವ್ರು ಕೈ ಎತ್ಬಿಟ್ರು, ಪ್ರೊಡ್ಯೂಸರ್ ಸಿಕ್ಕಿ ನಾನು ಇದು ಮಾಡ್ತೀನಿ ಅಂತಾರಲ್ಲ ಸೈಡ್ಗೆ ಹೋಗ್ಬಿಟ್ರು, ಟೀಮ್ ಹಾಳಾಗೋಯ್ತು. ಸೊ ಅದೆಲ್ಲ ದಾಟಿ ನಾನು ಮಾಡೇಬೇಕು ಅಂದ್ಬಿಟ್ಟು ಏನೇ ಆದರೂ ಫಸ್ಟು ನಾನು ಅಂದ್ಕೊಂಡಿದ್ದೆ, ಸಪೋಸ್ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದೇ ಒಂದು ಮಾತು ಅವ್ರ ಕಡೆಯಿಂದ ಏನಾದರೂ ನಮ್ಮ ಹತ್ರ ಮಾತಾಡ್ತಾರೆ, ಅವ್ರೊಂದು ಮಾತು ಹೇಳ್ಬಿಟ್ರೆ ನಾವು ಬಿಟ್ಬಿಟ್ಟು ಮತ್ತೆ ಇದು ಮಾಡೋಣ ಅನ್ನೋ ಥರ ಅಂದ್ಕೊಂಡಿದ್ರೆ, ಸೊ ಆ ಥರ ಅವ್ರ ಕಡೆಯಿಂದ ಏನು ಅಂದ್ಕೊಂಡ್ರು. ಬಟ್ ಅದು ಯಾವುದೇ ಟೀಮ್ ಕಡೆಯಿಂದ ಒಂದೇ ಒಂದು ಕರೆದು ಅಥವಾ ಒಂದೇ ಒಂದು ಮೆಸೇಜ್ ಕೂಡ ಇಲ್ಲ. ಸೊ ಹಾಗಾಗಿ ನಾನು ಏನೇ ಆದ್ರೂ ಸಿನಿಮಾ ಕಂಪ್ಲೀಟ್ ಮಾಡೇಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಆದರೂ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಒಂದು 40% ಶೂಟ್ ಕಂಪ್ಲೀಟ್ ಆದಮೇಲೆ ಟೀಸರ್ ಬಿಡೋಣ ಅಂದ್ಬಿಟ್ಟು, ಸೊ ಟೀಸರೆಲ್ಲ ಕಟ್ ಮಾಡಿಸೆ, ಟೀಸರೆಲ್ಲ ಮಾಡಿದೆ. ಅದಾದಮೇಲೆ ಆಲ್ಮೋಸ್ಟ್ ಲಾಸ್ಟ್ ಒಂದು 8-9 ಡೇಸಿಂದ ನಾನು ಎಲ್ಲ ಚಾನಲ್ಗೂ ಹೋಗಿ ಇದು ಮಾಡ್ತಾನೆ ಇದ್ದೀನಿ. ಯಾರೂ ಅಷ್ಟೇ ತೊಗೊತಾನೆ ಇಲ್ಲ. ಸುಮ್ಮನೆ ಕಾಂಟ್ರವರ್ಸಿ ಎಲ್ಲ ನನಗೆ ಅಡ್ವೈಸ್ ಮಾಡ್ತಾರೆ. ಇಲ್ಲ ಸರ್ ಆ ಥರ ಇಲ್ಲ, ಈಗ ನನ್ನ ಹತ್ರ ಪೇಪರಲ್ಲಿ ಬಂದ್ಬಿಟ್ಟು ನಮ್ಮದು ಡಾಕ್ಯುಮೆಂಟಲ್ಲಿ ಬಂದ್ಬಿಟ್ಟು ಮಾರ್ಕ್ ಅಂತಿದೆ, ನಾನು ಬೇರೆ ಟೈಟಲ್ನ ಅದು ಹಿಂಗೆ ಹೋಗ್ಬಿಟ್ಟು ಬೇರೆ ಟೈಟಲಲ್ಲಿ ರಿಲೀಸ್ ಮಾಡೋಕ್ಕಾಗುತ್ತೆ. ಮತ್ತು ಈಗ ನಾನು ಹೊಸದಾಗಿ ಪೇ ಮಾಡಿಬಿಟ್ಟು ಹೊಸದಾಗಿ ಹೆಸರು ಚೇಂಜ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಇದರಲ್ಲೇ ಟೀಸರ್ ರಿಲೀಸ್ ಮಾಡೋಣ ಅಂತ ನನ್ನ ಶತಕೋಟಿ ಪ್ರಯತ್ನ ಮೀರಿ ಮಾಡಿದೆ. ಸೊ ಆದರೂ ವರ್ಕ್ ಆಗಿಲ್ಲ. ಇವತ್ತು ಫೈನಲಿ ನಾವು ನಮ್ಮದೇ ಯೂಟ್ಯೂಬ್ ಚಾನಲ್ ಆದ ಗೌರವ್ ಮೂವಿ ಮೇಕರ್ಸ್ ಒಳಗಡೆ ಇವತ್ತು ಬೆಳಗ್ಗೆ 9 ಗಂಟೆ 1 ನಿಮಿಷಕ್ಕೆ ರಿಲೀಸ್ ಮಾಡ್ತಾಯಿದ್ರಿ. ಆ್ಯಂಡ್ ನಾನು ನಂಬಿರೋದು ಜನಗಳನ್ನ. ಆ್ಯಂಡ್ ನೀವು ನೋಡಿ ಜಡ್ಜ್ ಮಾಡಿ. ಆ್ಯಂಡ್ ನನ್ನ ಹತ್ರ ಇರೋ ಬಜೆಟಲ್ಲಿ, ನನ್ನ ಹತ್ರ ಇರೋ ಟೈಮಲ್ಲಿ, ನನ್ನ ಹಾರ್ಡ್ ವರ್ಕಲ್ಲಿ, ಲಿಮಿಟ್ಸಲ್ಲಿ ನಾನು ಎಷ್ಟು ಚೆನ್ನಾಗಿ ಮಾಡ್ಬೋದಾಗಿತ್ತು ಅಷ್ಟು ಮಾಡಿದ್ದೀನಿ. ತುಂಬ ಎರರ್ಸ್ ಇದೆ, ಬಟ್ ನೆಕ್ಸ್ಟ್ ಮತ್ತೆ ಶೂಟ್ ಸ್ಟಾರ್ಟ್ ಮಾಡಿದಾಗ ಅದನ್ನೆಲ್ಲ ಎರರ್ಸ್ನೆಲ್ಲ ಕರೆಕ್ಷನ್ಸ್ ಮಾಡ್ಕೊತೀನಿ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಏರಿಯಾ ಹುಡುಗರು ಆ್ಯಂಡ್ ಯಾರು ಸಪೋರ್ಟ್ ಮಾಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ಎಕ್ಸ್ಪೆಕ್ಟೇಷನ್ ಏನಂದರೆ, ಫಸ್ಟ್ ನಮ್ಮ ಏರಿಯಾ, ನಮ್ಮ ಗಲ್ಲಿ, ನಮ್ಮ ಊರು, ಆಮೇಲೆ ವೈಟ್ಫೀಲ್ಡ್, ಹೊಸಕೋಟೆ, ಅದಾದಮೇಲೆ ಕರ್ನಾಟಕ, ಫಸ್ಟು ಒಬ್ಬರಿಂದ ಒಬ್ಬರು ಸ್ವಲ್ಪ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.